ನನಗೆ ಯಾಕೆ ಇನ್ವೈಟ್ ಮಾಡಿದೆ ಗೊತ್ತಾಗಲಿಲ್ಲ. ಆಮೇಲೆ ಡೈಲಾಗ್ ನೋಡಿದ್ಮೇಲೆ ಗೊತ್ತಾಯಿತು, ಅದಕ್ಕೆ ಮೋಸ್ಟ್ ಇನ್ವೈಟ್ ಮಾಡಿದ್ದೆ ಅಂತ ಅಂದ್ಕೊಂಡೆ. ಖಂಡಿತ ಒಬ್ಬ ಹೊಸ ತಂಡ, ನಾವು ಅದೆಲ್ಲ ಫೇಸ್ ಮಾಡಿ ಬಂದಿದ್ದೀವಿ. ಮೊದಲನೇ ಸಿನಿಮಾ ಒಂದು ಹೊರಟ ಲವ್ ಯು ಸಿನಿಮಾ, ಆ ಒಂದು ಸಂದರ್ಭದ ಕಾಲೇಜಲ್ಲಿ ಫಸ್ಟ್ PU ಸೆಕೆಂಡ್ ಸ್ವಲ್ಪ ಹಂಗೆ ಹಿಂಗೆ ನಡೆಯುತ್ತೆ. ಒಬ್ಬ ನಿರ್ದೇಶಕರಿಗೆ ಮೊದಲನೇ ಸಿನಿಮಾ ಖಂಡಿತ ಒಂದು 10th ಎಕ್ಸಾಮ್ ಇದ್ದಂಗೆ, ಮಸ್ಟ್ ಶೂಟ್ ಪಾಸ್ ಆಗಲೇಬೇಕು. ಸೊ ನಮಗೂ ಆ ಭಯ ಆಯಿತು ಹೊರಟ ಲವ್ ಮಾಡಿದಾಗ, ಯಾಕಂದರೆ ಫಸ್ಟ್ ಸಿನಿಮಾ ದಬಾಕೊಂಬಿಟ್ರೆ ಹೆಂಗಪ್ಪ ನಮ್ಮ ಲೈಫ್ ಅನ್ನೋದು ಖಂಡಿತ ನಮ್ಗೆ ಭಯ ಆಯಿತು. ಸೊ ದೇವ್ರ ದಯ ಗೆದ್ವಿ. ಸೊ ಅದೇ ಒಂದು ಹುರುಪು ಕಾಣ್ತಾ ಇದೆ. ಆಮೇಲೆ ಎಸ್ಪೆಷಲಿ ನಮ್ಮ ಕಲರಿಸ್ಟ್ C2C ಸ್ಟುಡಿಯೋ ಕಿಶೋರ್, ಸೊ ನಿಮ್ಮ ವರ್ಕು ಚೆನ್ನಾಗಿ ಎತ್ಕೊಳ್ತಿದೆ. ಮುಂದೆ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಆ್ಯಸ್ ಎ ಫ್ರೆಂಡಾಗಿ ಕೇಳ್ಕೊತೀನಿ. ಆಮೇಲೆ ನಮ್ಮ ನಾಯಕಿ ಹೆಸರು ಗೊತ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ, ಜೀವಿತ ಅವರ. ಸೊ ನಿಮ್ಗೆ ಒಳ್ಳೇದಾಗಲಿ. ಆಮೇಲೆ ಆರ್ಯ, ನಿಮ್ಗೆ ಒಳ್ಳೇದಾಗಲಿ. ಯಾಕಂದ್ರೆ ಜಾಸ್ತಿ ನನಗೆ ಟೆಕ್ನಿಷಿಯನ್ ಗೊತ್ತಿಲ್ಲ ನೇಮ್ಗಳು. ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಒಳ್ಳೇದಾಗಲಿ. ಯಾಕಂದರೆ ಇವತ್ತು ವರ್ಷಕ್ಕೆ ಸುಮಾರು 250-300 ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದರಲ್ಲಿ ತುಂಬ ಜನಕ್ಕೆ ಊಟ ಸಿಗ್ತಾ ಇರೋದು ಟೆಕ್ನಿಷಿಯನ್ಗಳಿಗೆ ಹೊಸ ತಂಡದಿಂದ. ಯಾಕಂದರೆ ವರ್ಷಕ್ಕೆ ಒಂದು 5-6 ಸಿನಿಮಾ ದೊಡ್ಡ ಸಿನಿಮಾ ಬಂದರೆ ಅದರಲ್ಲಿ ಸುತ್ತವರಿ ಸಿನಿಮಾ ಒಂದು 250 ಸಿನಿಮಾ ಹೊಸಬ್ರೆ. ಸೊ ಅವರಿಂದನೇ ತುಂಬ ಜನ ಇಂಡಸ್ಟ್ರಿ ಹೀಗಿದೆ. ಯಾಕಂದರೆ ಸೋಲುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ. ಬಟ್ ನಿರಂತರವಾಗಿ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಸಿನಿಮಾಗಳು ಸೋಲ್ತಾನೆ ಇದ್ದೀವಿ. ಸೊ ಎಲ್ಲರಿಗೂ ಪರಿಸ್ಥಿತಿ ಈಗ ಇಂಡಸ್ಟ್ರಿ ನಿಮಗೆಲ್ಲರಿಗೂ ಗೊತ್ತು. ಆದರೂ ಒಂದು ನಂಬಿಕೆ ಇಲ್ಲ, ಈ ಸಿನಿಮಾ ಇದು ವರ್ಕ್ ಆಗುತ್ತೆ ಅಂತ. ಒಂಥರ ಹೆಂಗೆ ಅಂದರೆ, ಒಬ್ಬ ನಿರ್ದೇಶಕ ಈ ಮಾತು ಹೇಳಬಾರ್ದು, ಆದರೂ ಹೇಳಬೇಕು. ಒಂಥರ ಲಕ್ಕಿ ಡಿಪ್ ಆಗ್ಬಿಟ್ಟಿದೆ ಇಲ್ಲಿ. ಲಕ್ಕಿ ಪೇಪರ್ ಇಡ್ತೀವಲ್ಲ, ಒಂದು 300 ಚೀಟಿಲಿ ಅದರಲ್ಲಿ ಆಡಿಯನ್ಸ್ ಒಂದು ಚೀಟಿ ಎತ್ತಾನೆ, ಅದು ಸಕ್ಸಸ್ ಚೀಟಿ. ಸೊ ಎಲ್ಲರಲ್ಲೂ ಆ ಚೀಟಿ ನಂದಾಗಿರಬೇಕು ಅಂತ ಎಲ್ಲ ಎಫರ್ಟ್ ಹಾಕ್ತೀವಿ. ಸೊ ಸೋತಿರೋ ಸಿನಿಮಾ ಕೆಟ್ಟ ಸಿನಿಮಾ ಅಲ್ಲ, ಗೆದ್ದಿರೋ ಸಿನಿಮಾನು. ಯಾಕಂದರೆ ಇಲ್ಲಿ ಏನಾಗಿದೆ ಅಂದರೆ, 200 ಸಿನಿಮಾದಲ್ಲಿ ಒಂದು 4 ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂದಾಗ 200 ಸಿನಿಮಾನು ಯಾವುದು ಕಳಪೆ ಸಿನಿಮಾ ಅಂತ ನಾವು ತೆಗ್ದಾಕಾಗಲ್ಲ. ಇಷ್ಟೊಂದು ತುಂಬ ಎಕ್ಸಾಂಪಲ್ಗಳಿದೆ. ನನ್ನ ನೋಡ್ದಂಗೆ ಶಾಖಾಹಾರಿ ಇರ್ಬೋದು, ಸುಮಾರು ಈ ಥರ ಸಿನಿಮಾಗಳು ತುಂಬ ಎಫೆಕ್ಟಿವ್ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಆದರೂ ಕೂಡ ಅದು ಒಂದು ದಿನನೇ ಬೇಕು ಚರ್ಚೆಗೆ, ಎಲ್ಲಿಂದ ಹೇಗೆ ಏನಾಯಿತು ಅಂತ. ಬಟ್ ಆದರೂ ಕೂಡ ಒಂದು ನಂಬಿಕೆಯಿಂದ ಸಿನಿಮಾ ಮಾಡ್ತಾನೆ ಇರ್ತೀವಿ, ಜನ ಇವತ್ತಲ್ಲ ನಾಳೆ ಕೈ ಹಿಡಿತಾರೆ ಅಂತ. ಸೊ ಜನ ಬರ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ. ಖಂಡಿತ ಜನರದ್ದೇನು ತಪ್ಪಿಲ್ಲ. ಸಿನಿಮಾ ಖಂಡಿತ ಇಷ್ಟ ಆದರೆ ಮೌತ್ ಟಾಕಿಂದ ಹೋಗುತ್ತೆ ಅಂತ ನನ್ನ ನಂಬಿಕೆ. ನಾವು ಏನೇ ಪಬ್ಲಿಸಿಟಿ ಮಾಡಿದ್ರು ಒಳಗಡೆ ಊರಣ ಅಂತ ಏನು ಹೇಳ್ತೀವಿ, ಅದು ಕ್ವಾಲಿಟಿ ಕಂಟೆಂಟು ಜನಗಳಿಗೆ ಇಷ್ಟ ಆದರೆ ಅವರೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ, ನಾವೇನೇ ಕನೆಕ್ಟ್ ಮಾಡಿದ್ರು ಅವ್ರು ಕನೆಕ್ಟು ಆಗೋಲ್ಲ, ಕಲೆಕ್ಷನು ಆಗೋಲ್ಲ. ಇದು ನನ್ನ ಒಪಿನಿಯನ್ಸ್. ಸೊ ಲವ್ ಟು ಲಸ್ಸಿ ಒಳ್ಳೆ ಯಶಸ್ಸಾಗಲಿ. ಹರಿ, ನಿಮ್ಮ ಟೀಮ್ ಮತ್ತೆ ಒಂದು ಯಶಸ್ಸಿನ ತುದಿಗಳಲ್ಲಿ ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.